ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯ ವಿವಸ್ತ್ರ ಪ್ರಕರಣ ಕಾಂಗ್ರೆಸ್ ಬಿಜೆಪಿ ನಡುವಿನ ತಿಕ್ಕಾಟಕ್ಕೆ ಅಸಲಿ ಕಾರಣವೇ ಎಸ್ಐಆರ್ಗೂ ಮೊದಲು ಫ್ಯಾಮಿಲಿ ಮ್ಯಾಪಿಂಗ್ ಆರಂಭಿಸಿರುವಂತಹ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಎಸ್ಐಆರ್ ಕಾರ್ಯ ಹುಬ್ಬಳ್ಳಿಯಲ್ಲಿ ಫ್ಯಾಮಿಲಿ ಮ್ಯಾಪಿಂಗ್ ಆರಂಭಿಸಿರುವಂತಹ ಆಯೋಗ ಬಿಎಲ್ಒ ಜೊತೆ ಬಿಜೆಪಿ ವಾರ್ಡ್ ಏಜೆಂಟ್ ಹೋಗಿದ್ದೇ ಇಷ್ಟೆಲ್ಲ ವಿವಾದಕ್ಕೆ ಕಾರಣ ಆಗ್ತಾ ಇರೋದು. ಮೂಲ ಎಲ್ಲಿಂದ ಬೇರೆ ಎಲ್ಲಿಂದ ಅಂದರೆ ಇಲ್ಲಿಂದ ಶುರು ಆಗಿರೋದು. ಕೇವಲ ಬಿಜೆಪಿ ಏಜೆಂಟ್ನ ಮಾತ್ರ ಕರ್ಕೊಂಡು ಹೋಗಿದ್ದಕ್ಕೆ ಸಿಟ್ಟು ಬಂದಿದೆಯಂತೆ. ವಾರ್ಡ್ ಬಿಜೆಪಿ ಏಜೆಂಟ್ ಆಗಿರುವಂಥ ಸುಜಾತ ಸಹೋದರ ಮರ್ಯಾದಾಸ್. ಹೀಗಾಗಿ ಜನವರಿ 2ರಂದು ಬಿಎಲ್ಒ ಜೊತೆ ಹೋಗಿದ್ದ ಮರ್ಯಾದಾಸ್ ಇದರಿಂದ ಪಾಲಿಕೆ ಕಾಂಗ್ರೆಸ್ ಸದಸ್ಯೆ ಸುವರ್ಣ ಕಲ್ಲಕುಂಟ್ಲ ಆಕ್ರೋಶ ವ್ಯಕ್ತಪಡಿಸಿರೋದು. ತನ್ನ ವಾರ್ಡ್ನಲ್ಲಿ ಕಾಂಗ್ರೆಸ್ ಮತ ಕಡಿಮೆ ಮಾಡೋದಕ್ಕೆ ಹುನ್ನಾರ ಅಂತ ಅವ್ರಿಗೆ ಸಿಟ್ಟು ಬಂದ್ಬಿಟ್ಟಿದೆ. ವಾರ್ಡ್ ನಂಬರ್ 59ರ ಪಾಲಿಕೆ ಸದಸ್ಯೆ ಆಗಿರುವಂಥ ಸುವರ್ಣ ಕಲ್ಲಕುಂಟ್ಲ ಇಲ್ಲಿಂದ ಆರಂಭವಾಗಿ ವಿಕೋಪಕ್ಕೆ ತಿರುಗಿತ್ತು ಜಗಳ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೋಡಿ, ಒಂದು ವಿಚಾರ ಎಲ್ಲಿಂದ ಎಲ್ಲಿಗೆ ಬಂತು, ಕೊನೆಗೆ ಪೊಲೀಸ್ ಇಲಾಖೆ ಮೇಲೂ ಕೂಡ ಒಂದು ದೊಡ್ಡ ಅನುಮಾನ, ಹಾಗೆಯೇ ಅವ್ರ ಮೇಲೆ ಆರೋಪ ಇದೆಲ್ಲವೂ ಕೂಡ ಕೇಳಿಬಂದಿದೆ. ಎಲ್ಲಿಂದ ಅಂದರೆ ಈ ಬಿಜೆಪಿ ಮತ್ತು ಕಾಂಗ್ರೆಸ್ನವರ ಕಿತ್ತಾಟದಿಂದ ಶುರು ಆಗಿರೋದಿದು. ಫ್ಯಾಮಿಲಿ ಮ್ಯಾಪಿಂಗ್ನಲ್ಲೇ ವೋಟ್ ಚೋರಿ ಎಂದು ಆರೋಪಿಸಿದ್ದ ಕಾಂಗ್ರೆಸ್. ಹುಬ್ಬಳ್ಳಿಯಲ್ಲಿ ಬಿಜೆಪಿಯಿಂದ ವೋಟ್ ಚೋರಿ ಅಂತ ಆರೋಪಿಸಿತ್ತು ಕಾಂಗ್ರೆಸ್. ಬಿಎಲ್ಒ ವಿರುದ್ಧ ಜನವರಿ 3ರಂದು ದೂರು ನೀಡಿದ್ದ ಸುವರ್ಣ ಕಲ್ಲಕುಂಟ್ಲ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಕಮಿಷನರ್ಗೆ ಬಿಎಲ್ಒ ವಿರುದ್ಧ ದೂರು. ಇದು ವಿಕೋಪಕ್ಕೆ ಹೋಗಿ ನಡೆದಂತ ದೊಡ್ಡ ರಾಧಾಂತ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ರು ಕೂಡ ದೂರು ನೀಡ್ತೀವಿ ಅಂತ ಹೋಗಿರುವಂಥದ್ದು. ಸೊ ಅದಾದ ನಂತರ ಇಷ್ಟೆಲ್ಲ ಹೈಡ್ರಾಮಗಳಾಗಿದೆ. ಈ ಫ್ಯಾಮಿಲಿ ಮ್ಯಾಪಿಂಗ್ ಮಾಡ್ತಾ ಇದ್ರಲ್ಲ, ಈ ಸಂದರ್ಭದಲ್ಲೇ ವೋಟ್ ಚೋರಿ ಅಂತ ಆರೋಪಿಸಿದ್ದು. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಜಟಾಪಟಿ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಚಿಕ್ಕ ವಿಚಾರ ಇಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದ್ದು ಅದು ಎಲ್ಲರಿಗೂ ಕೂಡ ಯಾವ ರೀತಿ ಆಗಾಯ್ತು ಅಂತ. ಇದರ ನಡುವೆ ಏನು ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮತ್ತು ಆಯಾ ಜಿಲ್ಲಾಡಳಿತಗಳು ಫ್ಯಾಮಿಲಿ ಮ್ಯಾಪಿಂಗ್ ಅನ್ನ ಈಗಾಗಲೇ ಆರಂಭ ಮಾಡಿದೆ. ಅದೇ ರೀತಿಯಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯು ಸಹಿತ ಇಲ್ಲಿ ಅಂತಂದ್ರೆ ಒಂದು ಫ್ಯಾಮಿಲಿ ಮ್ಯಾಪಿಂಗ್ ಅನ್ನ ಆರಂಭ ಮಾಡಿತ್ತು. ಅದರ ನಡುವೆ ಇಲ್ಲಿ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಏನು ಚುನಾವಣಾ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಓರ್ವ ನಂದಿನಿ ಅಂತೇಳಿ 2ನೇ ತಾರೀಕು ಅಂದ್ರೆ ಇದೇ ಜನವರಿ 2ರಂದು ಅವಳು ಇಲ್ಲಿ ಅಂತಾರೆ ಒಂದು ಫ್ಯಾಮಿಲಿ ಮ್ಯಾಪಿಂಗ್ ಮಾಡ್ಲಿ ಇದೇ ಒಂದು ವಾರ್ಡ್ಗೆ ಹೋಗ್ತಾಳೆ. ವಾರ್ಡ್ ನಂಬರ್ 59 ಸುವರ್ಣ ಕಲ್ಲಕುಂಟ್ಲ ಅವರ ವಾರ್ಡು. ಆ ಒಂದು ವಾರ್ಡ್ಗೆ ಹೋದಂತಹ ಸಮಯದಲ್ಲಿ ಯಾರು ಬಿಎಲ್ಒ ಇರ್ತಾರೆ, ಬಿಎಲ್ಒ ಜೊತೆ ಇಲ್ಲಿ ಅಂದ್ರೆ ಬಿಜೆಪಿಯ ವಾರ್ಡ್ ಸಹ ಇಲ್ಲಿ ಅಂತಂದ್ರೆ ಹೋಗ್ಬೇಕು, ಆಯಾ ಪಕ್ಷದ ಏಜೆಂಟ್ಗಳು ಹೋಗ್ಬೇಕು. ಅದೇ ರೀತಿಯಾಗಿ ಇಲ್ಲಿ ಅಂದ್ರೆ ಕಾಂಗ್ರೆಸ್ ಏಜೆಂಟ್ರು ಹೋಗಿರಲ್ಲ, ಕೇವಲ ಅಲ್ಲಿದ್ರೆ ಬಿಜೆಪಿ ಏಜೆಂಟ್ರು ಹೋಗಿದ್ರು. ಆ ಬಿಜೆಪಿ ಏಜೆಂಟ್ ಯಾರು ಸುಜಾತ ಹಂಡಿ ಏನಿದ್ರೆ ಅವರ ಸಹೋದರ ಈ ಮರ್ಯಾದಾ ದಾಸ್. ಹೀಗಾಗಿ ಆ ಮರ್ಯಾದಾ ದಾಸ್ ಬಿಎಲ್ಒ ಜೊತೆ ಹೋಗಿದ್ದಕ್ಕೆ ಇಷ್ಟೆಲ್ಲ ದೊಡ್ಡದಾದಂತ ಕಾರಣವಾಯಿತು. ಅಲ್ಲಿ ಹೋಗಿ ಪ್ರಶಾಂತ್ ಅವ್ರ ಮನೆಗೆ ಹೋಗ್ತಾರೆ. ಪ್ರಶಾಂತ್ ಅವ್ರ ಮನೆಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಕೊಡು ಅಂತೇಳಿ ಇಲ್ಲಿ ಮನವಿ ಮಾಡ್ತಾನೆ. ಆ ಆಧಾರ್ ಕಾರ್ಡ್ ನಿಮ್ಗೆ ಯಾಕೆ ಕೊಡ್ಬೇಕು, ನೀವು ಯಾರು ಅಂತೇಳಿ ಇಲ್ಲಿ ಅಂತಾರೆ ಪ್ರಶ್ನೆ ಮಾಡ್ತಾರೆ. ಅವಾಗಿಂದನೇ ಈ ಒಂದು ವಿವಾದ ಹುಟ್ಟಿಕೊಳ್ಳುತ್ತೆ. ಯಾಕಂದ್ರೆ ಜನವರಿ 2ರಂದು ಬಿಎಲ್ ಜೊತೆ ಏನು ಮರ್ಯಾದಾಸ ಹೋಗಿದ್ದು ಈ ಒಂದು ಪ್ರಶಾಂತನ ಮನೆಗೆ. ಪ್ರಶಾಂತ್ ಮನೆಗೆ ಹೋದಾಗ ನೀವು ಇಲ್ಲಿ ಅಂತಂದ್ರೆ ನಮ್ಮ ವೋಟರ್ ಐಡಿನ ತೆಗೆದುಕೊಳ್ತೀರಾ, ಆಧಾರ್ ಕಾರ್ಡ್ ನ ತೆಗೆದುಕೊಳ್ತೀರಾ, ನಮಗೆ ಇಲ್ಲಿ ಅಂದ್ರೆ ಮತದಾರ ಪಟ್ಟಿನ ನಮ್ಮನ್ನ ಡಿಲೀಟ್ ಮಾಡ್ತೀರಾ ಅಂತೇಳಿ. ಅದರಲ್ಲಿ ಈ ಒಂದು ವಾರ್ಡ್ ನಂಬರ್ ಏನಿದೆ 59 ಇದು ಕಾಂಗ್ರೆಸ್ನ ಭದ್ರಕೋಟೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಈ ಒಂದು ವಾರ್ಡ್ ಏನಿದೆ ಒಂದು ಕಾಂಗ್ರೆಸ್ನ ಭದ್ರಕೋಟೆ. ಹುಬ್ಬಳ್ಳಿ ಧಾರವಾಡ ನಾವು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಅಂದ್ರೆ ಬಿಜೆಪಿಯ ಭದ್ರಕೋಟೆ ಅಂತ ಹೇಳ್ತೀವಿ. ಹೀಗಾಗಿ ಇಲ್ಲಿ ಅಂದ್ರೆ ಮಹೇಶ್ ತೆಂಗಿನಕಾಯಿ ಸದ್ಯ ಕ್ಷೇತ್ರದ ಶಾಸಕ, ಅದು ಬಿಜೆಪಿಯ ಶಾಸಕ ಕೂಡ ಹೌದು. ಹೀಗಾಗಿ ಇಲ್ಲಿ ಅಂದರೆ ಮಹೇಶ್ ತೆಂಗಿನಕಾಯಿ ಈ ಒಂದು ಕ್ಷೇತ್ರದಲ್ಲಿ ಬಂದು ಕಾಂಗ್ರೆಸ್ ಮತಗಳನ್ನ ಡಿಲೀಟ್ ಮಾಡ್ತಿದ್ದಾರೆ ಅಂತೇಳಿ ಒಂದು ಆರೋಪ ಈಗಾಗಲೇ ಸುವರ್ಣ ಕಲ್ಲಕುಂಟ್ಲ ಜನವರಿ 2ರಂದು ಈ ಒಂದು ಘಟನೆ ನಡೆದು ಮರನೇ ದಿನವೇ ಒಂದು ಸುದ್ದಿಗೋಷ್ಠಿ ಮಾಡಿ ಈ ವಿಷಯದ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದ್ರು. ಅಷ್ಟೇ ಸಹಿತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತ ರುದ್ರೇಶ್ ಗಾಳಿ ಅವರಿಗೆ ಹೋಗಿ ದೂರ ನೀಡಿದ್ರು. ಬಿಎಲ್ಒ ಜೊತೆ ಇಲ್ಲಿ ಅಂದ್ರೆ ಏಜೆಂಟರ್ ಬರ್ತಿದ್ರೆ ಬಿಜೆಪಿ ಏಜೆಂಟರ್ ಬಂದು ಇಷ್ಟೆಲ್ಲ ಒಂದ್ ಕಡೆ ಅಂತಂದ್ರೆ ನಮ್ಮ ಮತಗಳನ್ನ ಟಾರ್ಗೆಟ್ ಮಾಡ್ತಾರೆ, ಕಾಂಗ್ರೆಸ್ ಮತಗಳನ್ನ ಡಿಲೀಟ್ ಮಾಡ್ತಾರೆ, ಇದು ಒಂದು ವೋಟ್ ಚೋರಿ ಏನಿದೆ ವೋಟ್ ಚೋರಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದಲೇ ಆರಂಭ ಮಾಡ್ತಿದ್ದಾರೆ ಅಂತ ಒಂದು ಗಂಭೀರ ಆರೋಪವನ್ನ ಮಾಡಿದ್ರು. ಅವಾಗ ಇಲ್ಲಿ ಅಂತಂದ್ರೆ ಈ ಒಂದು ಪ್ರಕರಣ ಏನಿತ್ತು ಅವಾಗ ದೊಡ್ಡ ಮಟ್ಟದ ಒಂದು ಗಲಾಟೆ ಆಗುತ್ತೆ. ಅದೇ ಸಮಯದಲ್ಲಿ ಪ್ರಶಾಂತನನ್ನ ಮರ್ಯಾದಾ ದಾಸ್ ಮತ್ತು ಸುಜಾತ ಹಂದಿ ಹಲ್ಲೆ ಮಾಡ್ತಾರೆ. ಇದೇ ಒಂದು ಪ್ರಕರಣ ಇಲ್ಲಿ ಅಂತಾರೆ ಕುಶಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು
ಈ ಸಂಬಂಧಪಟ್ಟಿಗೆ 5ನೇ ತಾರೀಕು ಅವಳನ್ನ ಬಂಧಿಸಲಿಕ್ಕೆ ಹೋದಾಗ ಈ ಒಂದು ಬೆತ್ತಲೆ ಪ್ರಕರಣ ನಡೆದಿದೆ ಅನ್ನೋದು ಈಗ ಗೊತ್ತಾಗಿದೆ. ಅದರ ನಡುವೆ ಇಲ್ಲಿ ಪೊಲೀಸರು ಪ್ರಕಾರ ಇದು ಬೆತ್ತಲೆ ಪ್ರಕರಣ ನಾವು ಮಾಡೇ ಇಲ್ಲ, ಬೆತ್ತಲೆ ಮಾಡಿಲ್ಲ, ತಾನೇ ಮೈ ಮೇಲಿನ ಬಟ್ಟೆಯನ್ನ ಬಿಚ್ಕೊಂಡಿದ್ದಾಳೆ ಅಂತ ಒಂದು ಕಡೆ ಆದ್ರೆ, ಪೊಲೀಸರೇ ಮೈ ಮೇಲಿನ ಬಟ್ಟೆಯನ್ನ ಬಿಚ್ಚಿದರೆ ಹಲ್ಲೆ ಮಾಡಿದ್ರೆ ಅಂತೇಳಿ ಮರ್ಯಾದಾಸ್ ಮತ್ತು ಸುಜಾತರ ಕುಟುಂಬಸ್ಥರ ಆರೋಪವಾಗಿದೆ. ಆದ್ರೆ ಏನೇ ಆಗ್ಲಿ ಈಗ ಸಿಐಡಿ ಅಧಿಕಾರಿಗಳು ಸರಿಯಾದ ರೀತಿಯಿಂದ ಒಂದು ತನಿಖೆ ಮಾಡಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ತಾ ಇದ್ದಾರೆ. ಇದರ ನಡುವೆ ಇಲ್ಲಿ ಅಂತಂದ್ರೆ ಏನು ಫ್ಯಾಮಿಲಿ ಮ್ಯಾಪಿಂಗ್ SIR ಮುಖಾಂತರ ಆರಂಭವಾದ ಜಗಳ ಈ ಮಟ್ಟಿಗೆ ಬಂದು ಕುಂತಿದೆ ನೀತಿ.